ಹಾಯ್ ವೆಲ್ಕಮ್ ಬ್ಯಾಕ್ ಟು ರೋಹಿಣಿ ಕನ್ನಡ ಲಾಗ್ಸ್. ಬೆಳಗ್ಗೆ ನಮ್ಮ ತಮ್ಮ ಬಂದಿದ್ದ. ಅವನು ಬೆಂಗಳೂರಲ್ಲೇ ಕ್ಯಾಬ್ ಓಡಿಸ್ತಾನೆ. ಸೊ ಸಿಲಿಂಡ್ರ್ ಖಾಲಿಯಾಗಿತ್ತು, ವೆಯ್ಟ್ ಮಾಡ್ಕೊಂಡಿದ್ದೆ. ಲೈಟಾಗಿ ಮಳೆ ಬಂದಿತ್ತು ನೋಡಿ. ಇವಾಗ ಚಳಿಗಾಲ ಆಗಿರೋದ್ರಿಂದ ಆಚೆ ಕಡೆ ಫುಲ್ ಚಳಿ ಅಂದರೆ ಚಳಿ ಇರುತ್ತೆ. ಹಾಗೆ ಮಗುಗೆ ಹಾಲು ಕುಡಿಸಿರಲಿಲ್ಲ, ಬಿಸಿ ಮಾಡಿ ಕೊಡೋಣ ಅಂತ ಹೇಳಿ ಹಾಲನ್ನ ಬಿಸಿ ಮಾಡ್ತಾಯಿದ್ದೆ. ಬೂಸ್ಟ್ ನೋಡಿ, ಬೂಸ್ಟ್ ಹಂಗೆ ತಿನ್ಬೇಕಂತೆ. ಇದೆ ಸರಿ, ಪ್ಲೇಟಲ್ಲಿ ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡಮ್ಮ. ಹಾಯ್ ಹೇಳು ಚಿನಿ. ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ನೋಡು. ಹಾಯ್, ಕೈ ಮಾಡು, ಕೈ ಮಾಡು. ಹಿಂಗೆ ಕೈಯಲ್ಲಿ ಹೆಂಗೆ ಮಾಡೋದು? ಹಾಯ್ ಹಿಂಗೆ ತೋರಿಸು. ಹಾಯ್ ಹೇಳು, ಹಾಯ್ ಹೇಳು, ಹಾಯ್ ಹೇಳು ಅಮ್ಮ. ಹಾಯ್. ಚಾಕ್ ಪೀಸ್ ಸಿಕ್ಕರೆ ಸಾಕು, ಸೋಫಾ, ಫ್ರಿಜ್ಜು, ನೆಲದ ಮೇಲೆ ಎಲ್ಲ ಕಡೆ ಬರೀತಾನೆ ಇರ್ತಾನೆ ನನ್ನ ಮಗ. ಮಕ್ಕಳಿರೋ ಮನೆಯೇ ಹೀಗಲ್ವ, ಎಷ್ಟೇ ನೀವು ನೀಟಾಗಿ ಮೇಂಟೈನ್ ಮಾಡಿದರೂ ಕೂಡ ಎಲ್ಲ ಗಲೀಜು ಮಾಡಿಬಿಡ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಏನು ಹಾಯ್ ಮಾಡು, ಹಾಯ್. ನನ್ನ ಮಗ ಕ್ಯಾಮ್ರಾ ಮುಂದೆ ಹೋಗಿ ಹೋಗಿ ನಿಂತ್ಕೊಂಡು ನೋಡ್ಕೊಂಡಿದ್ದ, ಕರೆದ್ರೆ ಬರ್ತಾನೆ ಇರಲಿಲ್ಲ. ಹಾಗೇನೆ ನನ್ನ ಫ್ರೆಂಡ್ ಮಗಳದು ಬರ್ತಡೇ ಇತ್ತು, ಸಾಯಂಕಾಲ ಆಗೋಗಿತ್ತು. ಸರಿ ರೆಡಿ ಆಗೋಣ ಅಂದ್ಬಿಟ್ಟು ರೆಡಿ ಆಗ್ದೆ. ನಮ್ಮ ಯಜಮಾನ್ರು ಕೂಡ ಬಂದಿದ್ದರು ಆಫೀಸಿಂದ. ರೆಡಿಯಾಗಿ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ನಾನು ಸಿಂಪಲ್ಲಾಗಿ ಒಂದು ಗೌನ್ ಹಾಕ್ಕೊಂಡಿದ್ದೆ ಅಷ್ಟೇ. ಹಾಗೆಯೇ ಏನಾದರೂ ಗಿಫ್ಟ್ ತೊಗೊಂಡು ಹೋಗೋಣ ಅಂತ ಹೇಳಿ ಡಿ-ಮಾರ್ಟಿಗೆ ಬಂದಿದ್ವಿ. ಸೊ ನಮ್ಮ ಅರ್ಜೆಂಟಿಗೆ ಯಾವ ಗಿಫ್ಟು ನಮಗೆ ಸಿಗ್ತಾ ಇರಲಿಲ್ಲ, ಕನ್ಫ್ಯೂಸ್ ಆಗಿಬಿಟ್ಟಿದ್ವಿ ಏನು ತೊಗೊಂಡು ಹೋಗ್ಬೇಕು ಏನಂತ. ಫೈನಲಿ ಗಿಫ್ಟನ್ನ ಸೆಲೆಕ್ಟ್ ಮಾಡಿ ಪ್ಯಾಕ್ ಮಾಡಿಸ್ಕೊಳ್ಳೋಕ್ಕೆ ಅಂತ ಹೇಳಿ ಬಂದಿದ್ದೀನಿ. ಸೊ ತೋರ್ಸೋಕ್ಕಾಗಿಲ್ಲ ಗಿಫ್ಟ್ ಏನು ಅಂತ ಹೇಳಿ, ಟೈಮು ಸಿಗಲಿಲ್ಲ ನನಗೆ. ಸರಿ ಅಂತ ಹೇಳಿ ಇವಾಗ ಹೊರಡ್ತಾ ಇದ್ದೀವಿ. ಹಾಯ್ ಮಾಡ್ತೀನಿ, ಹಾಯ್ ಮಾಡಿ. ಲೈಟಾಗಿ ಮಳೆ ಬರ್ತಾ ಇತ್ತು. ಆಚೆ ಕಡೆ ತುಂಬಾ ಚಳಿ ಇರೋದ್ರಿಂದ ನಾವು ಬೈಕಲ್ಲಿ ಹೋಗೋಕ್ಕಾಗಿಲ್ಲ, ಅದಕ್ಕೆ ಕಾರ್ ತೊಗೊಂಡು ಹೋಗ್ತಾ ಇದ್ದೀವಿ. ಮನೆಯಿಂದ ತುಂಬ ದೂರ ಏನಿಲ್ಲ, ಹತ್ರನೇ ಇತ್ತು, ಆದರೂ ಕಾರ್ ತೊಗೊಂಡೇ ಹೋಗ್ತಾ ಇದ್ದೀವಿ ಚಳಿಗೆ.
ನಾವೇ ಲೇಟ್ ಏನೋ ಅಂತ ಹೇಳಿ ಗಿಫ್ಟ್ ಕೊಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಆಮೇಲೆ ನಮಗಿಂತ ಲೇಟಾಗಿ ಬಂದರು. ಹಾಗೆ ಫೋಟೋಸ್ ಎಲ್ಲ ತಗೊಳ್ತಾ ಇದ್ವಿ. ಊಟನೂ ಚೆನ್ನಾಗಿತ್ತು. ದೋಸೆ, ಜಾಮೂನು ಮತ್ತು ಪಲಾವು, ಅನ್ನ, ಸಾಂಬಾರು, ಒಬ್ಬಟ್ಟು ಎಲ್ಲ ಚೆನ್ನಾಗಿತ್ತು. ಸೊ ತಿಂದ್ಬಿಟ್ಟು ಹೋಗೋಣ ಅಂತ ಹೇಳಿ ತಿಂತಾ ಇದ್ದೀವಿ. ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ. ಇಲ್ಲೇ ಫಂಕ್ಷನ್ ಇದ್ದಿದ್ದು, ಶ್ರೀ ಭಾಗ್ಯ ವೈಭವ್ ವೆಜ್ ಇಲ್ಲೇನೇ ಇತ್ತು. ಇವಾಗ ತಾನೇ ಮನೆಗೆ ಬಂದ್ವಿ. ಟೈಮು 10 ಗಂಟೆಗೇನೋ ಒಂದು 5 ನಿಮಿಷ ಕಡಿಮೆ ಇತ್ತು. ನನ್ನ ಮಗ ಬಂದ ತಕ್ಷಣ ಜ್ಯೂಸ್ ಕುಡಿಬೇಕು ಅಂತ ಹಠ ಮಾಡ್ತಾ ಇದ್ದ. ಡಿಮಾರ್ಟಲ್ಲಿ ಜ್ಯೂಸ್ ತೊಗೊಂಡಿದ್ವಿ. ಸೊ ಅದನ್ನು ಕುಡಿಬೇಕು ಅಂತ ಹೇಳಿ ಹಾಕಿಸ್ಕೊಂಡು ಕುಡಿತಾ ಇದ್ದಾನೆ. ಜ್ಯೂಸು ಅಂದರೆ ಸ್ವಲ್ಪ ಜಾಸ್ತಿನೇ ಇಷ್ಟ ನನ್ನ ಮಗನಿಗೆ. ಅದಕ್ಕೆ ಹಾಕ್ಕೊಟ್ಟೆ ಕುಡಿತಾ ಇದ್ದಾನೆ. ಗುಡ್ ನೈಟ್. ನೀ ಹೇಳು, ಬೇಗ ಹೇಳು, ಬೇಗ ಹೇಳು. ಗುಡ್ ನೈಟ್ ಹೇಳು ಅವ್ರಿಗೆಲ್ಲ. ಹೇಳು ಗುಡ್ ನೈಟ್ ಹೇಳು. ಗುಡ್ ನೈಟ್. ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.